ಪ್ಯಾಂಕ್ರಿಯಾಸ್ ಹೆಲ್ತ್ ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಅದಕ್ಕೆ ಕೆಲವೊಂದು ಪೋಸ್ಚರ್ ಕೂಡ ತುಂಬಾ ಮುಖ್ಯ. ಯೋಗಾಭ್ಯಾಸ ಅನ್ನೋದು ನಮ್ಮ ಹೊಟ್ಟೆನ ಸ್ಟ್ರಾಂಗ್ ಮಾಡುತ್ತೆ, ಕೋರ್ ಸ್ಟ್ರೆಂತ್ ನ ಹೆಚ್ಚು ಮಾಡುತ್ತೆ. ಭುಜಂಗಾಸನ, ಧನುರಾಸನ, ಶಲಭಾಸನ 3 ಆಸನಗಳು ತುಂಬಾನೇ ಮುಖ್ಯ. ಎಲ್ಲಿಗೂ ನಮಸ್ಕಾರ, ನಾನು ಡಾಕ್ಟರ್ ಲತಾ ಶೇಖರ್. ಪ್ಯಾಂಕ್ರಿಯಾಸ್ ಹೆಲ್ತ್ ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಅದಕ್ಕೆ ಕೆಲವೊಂದು ಪೋಸ್ಚರ್ ಕೂಡ ತುಂಬಾ ಮುಖ್ಯ. ಯೋಗಾಭ್ಯಾಸ ಅನ್ನೋದು ನಮ್ಮ ಹೊಟ್ಟೆನ ಸ್ಟ್ರಾಂಗ್ ಮಾಡುತ್ತೆ, ಕೋರ್ ಸ್ಟ್ರೆಂತ್ ನ ಹೆಚ್ಚು ಮಾಡುತ್ತೆ. ಅಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇದ್ರೂ ಕೂಡ ಕರಗ್ತಾ ಹೋಗುತ್ತೆ. ಇದಕ್ಕೆ ಬೇಕಾಗಿರುವಂತ ಆಸನಗಳಲ್ಲಿ ಕೂತ್ಕೊಂಡು ಮಾಡುವಂತ ಆಸನ ಅಂದ್ರೆ ಅರ್ಧ ಮತ್ಸ್ಯೇಂದ್ರಾಸನ. ಇದರಲ್ಲಿ ಟ್ವಿಸ್ಟ್ ಬರುತ್ತೆ ನಮ್ಮ ಹೊಟ್ಟೆ ಭಾಗದಲ್ಲಿ, ಕಿಬ್ಬೊಟ್ಟೆ ಮೇಲೆ ಲೈಟ್ ಆಗಿ ಪ್ರೆಷರ್ ಬೀಳುತ್ತೆ. ನೀವು ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಒಂದು 1/4 ನಿಮಿಷ, ಅರ್ಧ ನಿಮಿಷ ಇಷ್ಟು ಮಾತ್ರ ಆ ಪೋಸ್ಚರ್ ಅಲ್ಲಿ ನೀವು ಸ್ಟೇ ಆಗ್ಬೇಕು. ಅದೇ ತರ ಮತ್ತೊಂದು ಸೈಡ್ ಕೂಡ ಮಾಡ್ತಾ ಹೋಗ್ಬೇಕು. ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಮ್ಮ ಹೊಟ್ಟೆ ಆರೋಗ್ಯ ಸುಧಾರಣೆ ಆಗ್ತಾ ಹೋಗುತ್ತೆ. ಹಾಗೇನೆ ಪಶ್ಚಿಮೋತ್ತಾನಾಸನ, ಮುಂದಕ್ಕೆ ಬಾಗುವಂತದ್ದು, ಆಗ ಕೂಡ ಹೊಟ್ಟೆಗೆ ಲೈಟ್ ಆಗಿ ಪ್ರೆಷರ್ ಬೀಳುತ್ತೆ. ಇದು ಕೂಡ ಪ್ಯಾಂಕ್ರಿಯಾಸ್ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಇನ್ನು ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತ ಆಸನ, ಇದನ್ನ ಮಾಡುವಾಗ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಇದ್ರೆ ನೀವು ನೋಡ್ಕೋಬೇಕು. ತುಂಬಾ ಪ್ರಾಬ್ಲಮ್ ಇದ್ದಾಗ ಅದನ್ನ ಲೈಟ್ ಆಗಿ ಮಾಡ್ಬೇಕು. ಅದಕ್ಕೆ ಮೊದಲು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಆಗಿರ್ಬೋದು ಅಥವಾ ಪ್ರಾಣಾಯಾಮಗಳ ಕಾಂಬಿನೇಷನ್ ಮಾಡ್ಕೊಂಡು ಆ ನಂತರ ಇದನ್ನ ಮಾಡ್ತಾ ಹೋಗ್ಬೇಕು. ಇದರಲ್ಲಿ ಮುಖ್ಯವಾದ ಆಸನ ಅಂದ್ರೆ ಭುಜಂಗಾಸನ, ಧನುರಾಸನ, ಶಲಭಾಸನ. ಇವು 3 ಆಸನಗಳು ತುಂಬಾನೇ ಮುಖ್ಯ. ಭುಜಂಗಾಸನನು ಅಷ್ಟೇ ನಿಧಾನಕ್ಕೆ ಮಾಡಿ ಅದರಲ್ಲಿ ಅರ್ಧ ನಿಮಿಷ ಸ್ಟೇ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಹೋಗಿ. ಹಾಗೇನೆ ಧನುರಾಸನ ಜಾಸ್ತಿ ಹೊತ್ತು ಮಾಡ್ಲಿಕ್ಕೆ ಆಗಲ್ಲ, ನಿಮ್ಗೆ ಸ್ವಲ್ಪ ನಿಮ್ಗೆ ತುಂಬಾ ಕಷ್ಟ ಆದ್ರೆ ಗೋಡೆ ಸಪೋರ್ಟ್ ಇಂದ ಕೂಡ ಮಾಡ್ಬೋದು. ಇನ್ನು ಶಲಭಾಸನ ಅಷ್ಟೇ ನಿಧಾನವಾಗಿ ಒಂದೊಂದೇ ಕಾಲು ಏಕಪಾದ ಶಲಭಾಸನ ಮಾಡಿ ನಂತರ 2 ಕಾಲನ್ನ ಕೂಡ ಮಾಡ್ಕೊಂಡು ಹೋಗ್ಬೋದು. ಇಂಥ ಆಸನಗಳ ಕಾಂಬಿನೇಷನ್ ಮಾಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿ ಹೀಲ್ ಆಗ್ತಾ ಹೋಗುತ್ತೆ.